18% ಉಳಿತಾಯ ಆಗ್ತಾ ಇದೆ. ಇನ್ಶೂರೆನ್ಸ್ ಕಂಪನಿಗಳಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹೋಗ್ಬಿಟ್ಟಿದೆ. ಈಗ ಮುಂಚೆ GST ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತಾ ಇದ್ರು, ಅವ್ರು ಮಾರ್ಕೆಟಿಂಗ್ ಸ್ಪೆಂಡ್ ಕೂಡ ಮಾಡಿದಾಗ GST ಅಲ್ಲೂ ಕೂಡ ಕಟ್ಟಿರ್ತಿದ್ರು. ಸರ್ಕಾರ GST ಅವರು ನಿಮ್ಮಿಂದ ಕಲೆಕ್ಟ್ ಮಾಡಿದ್ ಕಟ್ಟಬೇಕಾದ್ರೆ ಸ್ವಲ್ಪ ನಾಕ್ ಆಫ್ ಮಾಡಿಕೊಂಡು ಕ್ರೆಡಿಟ್ ತಗೊಂಡು ಸ್ವಲ್ಪ ಅಲ್ಲಿ ಉಳಿಸ್ತಾ ಇದ್ರು. ಇನ್ಶೂರೆನ್ಸ್ ಕಂಪನಿಗಳಿಗೆ ಪ್ರಾಫಿಟ್ ನ ಮೂಲ ಆಗಿತ್ತು. ಈಗ GST 0 ಆಗಿರೋದ್ರಿಂದ ಕಸ್ಟಮರ್ಸ್ ಹತ್ರ ಕಲೆಕ್ಟೇ ಮಾಡ್ತಿಲ್ಲ ಅಂದಮೇಲೆ ಅವ್ರಿಗೆ ಅದು ಲಾಸ್ ಆಗ್ತಿದೆ. ಸೊ 18% GST 0 ಆದರೂ ಕೂಡ ಇನ್ನೊಂದು 5-6% ಆದರೂ ಪ್ರೈಸ್ ಹೈಕ್ ಆಗ್ಬೋದು ಇನ್ಶೂರೆನ್ಸ್ ಪ್ರೀಮಿಯಂಗಳದ್ದು ಗೋಯಿಂಗ್ ಫಾರ್ವರ್ಡ್ ಅಂತ ಹೇಳ್ತಿದ್ದಾರೆ. ಸೊ ಅಗೇನ್ ಅವಾಗಲೂ ಕೂಡ ಇವಾಗ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ. ಬಟ್ ಅಲ್ಟಿಮೇಟ್ ಬೆನಿಫಿಟ್ ಸಿಗಬೇಕು ಅಂತ ಹೇಳಿದ್ರೆ ಕಟ್ಟೋದು 18% 0 ಆಗಿರೋ ಟೈಮ್ನಲ್ಲಿ, ಪ್ರೈಸ್ ಕೂಡ ಹಳೆದೇ ಇರೋ ಟೈಮ್ನಲ್ಲಿ ಇವಾಗಲೇ ಲಾಕ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಸ್ನೇಹಿತರೆ, ಮನೇಲಿ ದುಡಿಯೋ ವ್ಯಕ್ತಿಗೆ ಏನಾದರೂ ಆದರೆ ಇಡೀ ಕುಟುಂಬಕ್ಕೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೊಡೋದು ಟರ್ಮ್ ಇನ್ಶೂರೆನ್ಸ್. ದುಡಿಯೋ ವ್ಯಕ್ತಿ ಆಬ್ಸೆನ್ಸ್ನಲ್ಲಿ ಕುಟುಂಬಕ್ಕೆ ಹಣಕಾಸಿನ ಸಮಸ್ಯೆ ಬರದೇ ಇರೋ ರೀತಿ ತಡೆಯುತ್ತೆ. ತಿಂಗಳಿಗೆ ಕೇವಲ 500-600 ರೂಪಾಯಿ ಪ್ರೀಮಿಯಂಗೆ 1 ಕೋಟಿ ರೂಪಾಯಿ ತನಕ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಕೊಡೋ ಪ್ಲಾನ್ಗಳಿದಾವೆ.